ಹಾಯ್ ಎಲ್ರಿಗೂ ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬ ಯಾವ ರೀತಿ ಪ್ರಿಪೇರ್ ಮಾಡಿದ್ವಿ ನಮ್ಮ ಮನೆಯಲ್ಲಿ ಅಂತ ಇಲ್ಲಿ ತೋರಿಸ್ಕೊತಾ ಇದ್ದೀವಿ. ಒಂದು ಸ್ವಲ್ಪ ಲೇಟ್ ಆಯಿತು ನಾನು ವೀಡಿಯೋ ನಿಮ್ಮ ಹತ್ರ ಹಂಚ್ಕೊಳ್ಳೋದು. ನೋಡ್ತಿರ್ಬೋದು, ನಾವು ಮೊದಲು ಈ ರೀತಿ ಯಾವುದೇ ಈ ಹಬ್ಬ ಮಾಡಿದ್ರೂ ಅಷ್ಟೇ ನಾವು ಕ್ಲೀನಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ನಾವು ಹಬ್ಬ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ. ನಾವು ಮೊದಲನೇ ವಾರನೇ ಮಾಡ್ಕೊಂಡ್ವಿ, ಶುಕ್ರವಾರ. ನಾವು ಏನಂದರೆ ಗುರುವಾರ ಸ್ವಲ್ಪ ಪ್ರಿಪೇರ್ ಮಾಡ್ಕೋತೀವಿ. ಶುಕ್ರವಾರ ಬೆಳಗಿನ ಜಾವ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಪೂಜೆ ಮಾಡ್ಕೊಳ್ಳೋದು. ನೋಡ್ತಿರ್ಬೋದು, ಒಂದು ಈ ರೀತಿ ಟೇಬಲ್ಲಿಗೆ ನಾವು ಬಿಳಿ ಪಂಚ ಹಾಕಿ ಅದ್ರ ಮೇಲೆ ಈ ರೀತಿ ಗ್ರಾಸ್ ಥರ ಅದು ಮ್ಯಾಟ್ ಬರುತ್ತೆ, ಅದನ್ನು ಹಾಕಿ ಈ ರೀತಿ ನೋಡಿ ಅಕ್ಕಿನೂ ಮತ್ತು ಸ್ವಲ್ಪ ಅರಿಶಿನ ಕುಂಕುಮ ಹಾಕ್ತಾಯಿದ್ದೀವಿ ಒಂದು ತಟ್ಟೆಯಲ್ಲಿ. ಈ ರೀತಿ ಹಾಕಿ ಓಂ ಅಂತ ಬರೆದು ಸ್ವಸ್ತಿಕ್ ಸಹನ ಬರ್ಕೋತೀವಿ. ಈ ರೀತಿ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೂವು ಹಾಕಿದ್ದೀವಿ. ಹಾಕಿದ್ಮೇಲೆ ಈ ರೀತಿ ನಾವೊಂದು ಚೆಂಬಲ್ಲಿ ಈ ರೀತಿ ಇಟ್ಟಿದ್ದೀವಿ. ಏಕೆಂದರೆ ತುಂಬ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ತುಂಬ ವಿಶೇಷವಾಗಿದೆ. ಅದರಲ್ಲೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಈ ಹಬ್ಬ. ಇದಕ್ಕೆ ನೀರು ತುಂಬಿಸಿ ಇಟ್ಟಿದ್ದೀವಿ ನಾವು. ಅದಕ್ಕೆ ಇವಾಗ ನೆಕ್ಸ್ಟ್ ಬೇಗ ಸೀರೆನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಸೀರೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಏಕೆಂದರೆ ಸೀರೆ ಉಡ್ಸೋದು ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಫಸ್ಟು ಸೀರೆನ ರೆಡಿ ಮಾಡ್ಕೊಂಡು ಎತ್ತಿಕೊಂಡಿದ್ದೀವಿ. ಈಗ ನಾವು ಆ ಚೊಂಬಿಟ್ಟಿದ್ವಲ್ಲ, ಆ ಚೊಂಬಿಗೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಇಟ್ಟಿದ್ವಿ. ಅದಕ್ಕೆ ನೀಟಾಗಿ ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ. ನೋಡ್ತಿರ್ಬೋದು, ಈ ರೀತಿ ಎಲ್ಲ ನೀಟಾಗಿ ದೇವರಿಗೆ ಮಾಡ್ತಾಯಿದ್ದೀವಿ. ಅಂದರೆ ನಾವು ಕ್ಲೀನಾಗಿ ಸ್ನಾನ ಮಾಡಿಕೊಂಡು ನೀಟಾಗಿ ಯಾವುದೇ ಅಂಟು ಮುಂಟು ಮಾಡ್ಕೊಂಡಂಗೆ ಈ ರೀತಿ ಮಾಡ್ಕೋಬೇಕಾಗುತ್ತೆ. ನಾವಂತೂ ಮನೆಯೆಲ್ಲ ತುಂಬ ಕ್ಲೀನ್ ಮಾಡಿಕೊಂಡು ಹಬ್ಬ ಅಂತ ಮನೆಯೆಲ್ಲ ಕ್ಲೀನ್ ಮಾಡಿ, ಹಾಗೆ ನಾವು ಪಾತ್ರೆ ಎಲ್ಲ ಬೆಳ್ಕೊಂಡು ಎಷ್ಟು ಮನೆ ಕ್ಲೀನ್ ಮಾಡಿದ್ವಿ ಅಂದರೆ ಹಬ್ಬ ಆದಾದ್ಮೇಲೂ ಮನೆ ಕ್ಲೀನ್ ಮಾಡ್ಕೋಬೇಕು, ಹಬ್ಬ ಆದಮೇಲೂ ಕ್ಲೀನ್ ಮಾಡ್ಕೊಬೇಕು, ಹಬ್ಬಕ್ಕೆ ಮುಂಚೆನೂ ಕ್ಲೀನ್ ಮಾಡ್ಕೊಬೇಕು. ಏಕೆಂದರೆ ನಮಗೆ ಲಕ್ಷ್ಮಿ ಅಂದರೆ ತುಂಬ ಇಷ್ಟ. ನಾವು ಯಾವ ಹಬ್ಬನೂ ಅಷ್ಟು ಚೆನ್ನಾಗಿ ಮಾಡಲ್ಲ. ನಾವು ಮಾಡೋದು ಅಂದರೆ ಲಕ್ಷ್ಮಿ ಹಬ್ಬನೇ. ಎಲ್ಲ ಮಾಡ್ತೀವಿ ಚೆನ್ನಾಗೆ, ಆದರೆ ನನಗೆ ತುಂಬ ಇಷ್ಟ ಆಗಿರೋದು ಅಂದರೆ ವರಮಹಾಲಕ್ಷ್ಮಿ ಹಬ್ಬನೇ. ಅದಕ್ಕೆ ನಾವು ಯಾವ ವರ್ಷವೇ ಆಗಲಿ ತುಂಬ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅದು ಈ ಸತಿ ಸ್ವಲ್ಪ ಸಿಂಪಲ್ ಆಯಿತು, ಬಟ್ ನೆಕ್ಸ್ಟ್ ವರ್ಷ ಇನ್ನೂ ತುಂಬ ಚೆನ್ನಾಗಿ ಮಾಡ್ತೀವಿ ನಾವು. ಅದಕ್ಕೇ ಈ ರೀತಿ ಮನೆಯಲ್ಲೇ ದೇವ್ರ ಮನೆಯೂ ತುಂಬ ದೊಡ್ಡದಾಗಿ ಇತ್ತು, ಅಲ್ಲಿ ಕುಂಡಿಸ್ಲಿಲ್ಲ ಈ ಸತಿ ಈಚೆನೇ ಕೂರ್ಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಈ ರೀತಿ ನಮ್ಮ ಮಮ್ಮಿ ಎಲ್ಲ ಕ್ಲೀನಾಗಿ ದೇವರಿಗೆ ಸೀರೆ ಉಡಿಸ್ತಾರೆ, ತುಂಬ ಚೆನ್ನಾಗಿ ಉಡಿಸ್ತಾರೆ ಅವ್ರ ಸೀರೆ. ಅದಕ್ಕೆ ಅವರೇ ಮಾಡ್ತಾಯಿದ್ರು. ಈ ರೀತಿ ಕ್ಲೀನಾಗಿ ನಾವು ಕೈಕಾಲು ಸಹನೂ ಇಟ್ಟಿದ್ವಿ. ಈ ರೀತಿ ಕ್ಲೀನಾಗಿ ಪಿಂಕ್ ಕಲರ್ ಸೀರೆ ತಂದು ಈ ಸತಿ ನಾವು ಉಡಿಸಿದ್ವಿ. ಹಸಿರು ಕಲರ್ ಸೀರೆನೂ ಉಡಿಸ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ನಾವು ಈ ಸತಿ ಪಿಂಕ್ ಕಲರ್ ಸ್ಯಾರಿನ ಚೂಸ್ ಮಾಡ್ಕೊಂಡು ನಮ್ಮ ಮಮ್ಮಿನೇ ಅವರೇ ಸೆಲೆಕ್ಷನ್ ಮಾಡ್ಕೊಂಡು ತೊಗೊಂಬಂದರು. ನಮ್ಮ ಹತ್ರ ಕೈಕಾಲು ಮುಂಚೆನೇ ಇತ್ತು. ನಾವು ಸುಮಾರು 18 ವರ್ಷದಿಂದ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾಯಿದ್ದೀವಿ. ಇದು 19ನೇ ವರ್ಷ ಅಂತ ಅಂದ್ಕೊಳ್ಬೋದು. ನೋಡ್ತಾ ಇದ್ದೀರ, ಡಾಬ್ ಎಲ್ಲ ಹಾಕಿ ನೀಟಾಗಿ ನಾವು ಕೈಕಾಲಿಗೆಲ್ಲ ಸುತ್ತಿ ಕ್ಲೀನಾಗಿ ಮಾಡಿ ನೆರಿಗೆ ಎಲ್ಲ ಮಾಡಿಕೊಂಡು ದೇವರಿಗೆ ಕ್ಲೀನಾಗಿ ಸೀರೆ ಉಡಿಸ್ಬೇಕು ಅಂತ ನಂಗೆ ಆಸೆ ಇತ್ತು. ನಮ್ಮ ಮಮ್ಮಿ ಅದಕ್ಕಿಂತ ತುಂಬಾ ಚೆನ್ನಾಗೇ ಉಡಿಸಿದ್ರು, ತುಂಬ ಚೆನ್ನಾಗಿ ಸಹ ಬಂದಿತ್ತು. ಬಂದವರೆಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ಉಡಿಸಿದ್ದೀರಾ, ತುಂಬ ಚೆನ್ನಾಗಿ ಹಾಕಿದ್ದೀರಾ ಅಂತಿದ್ರು. ಅದಾದಮೇಲೆ ಸ್ವಲ್ಪನೇ ನಾವು ಒಡವೆ ಏನಿದೆಯೋ ಅದನ್ನು ಹಾಕಬೇಕು. ನಾವಿಲ್ಲಿ ಸ್ವಲ್ಪನೇ ಒಡವೆ ಹಾಕ್ಕೊಂಡು ದೇವರಿಗೆ ಇಷ್ಟ ಆಗೋ ಥರದ್ದು ಹಾಕಿದ್ದೀವಿ. ಅದಾದಮೇಲೆ ಈ ರೀತಿ ನೋಡ್ತಿರ್ಬೋದು, ಜಡೆ ಸಹ ಹಾಕಿದ್ದೀವಿ. ದೇವರಿಗೆ ಬಳೆನೂ ಹಾಕಿ ಕಾಲ್ಗೆಜ್ಜೆ ಸಹ ಹಾಕಿದ್ದೀವಿ. ಈ ರೀತಿ ಕ್ಲೀನಾಗಿ ರೆಡಿ ಮಾಡ್ಕೊಂಡಿದ್ದೀವಿ ನಾವು. ನೋಡ್ತಿರ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ನಾವಿವಾಗ ಅದಕ್ಕೆ ನೀರು ಹಾಕ್ತಾಯಿದ್ದೀವಿ. ಬಿಂದಿಗೆ ಇತ್ತಲ್ಲ, ಬಿಂದಿಗೆಗೆ ನೀರು ಹಾಕ್ಕೊತಾ ಇದ್ದೀವಿ. ಸ್ವಲ್ಪ ಜನ ಅಕ್ಕಿ ಹಾಕ್ಕೋತಾರೆ, ನಾವು ಅಕ್ಕಿ ಹಾಕ್ಕೊಳ್ಳಲ್ಲ. ಅದಕ್ಕೆ ನಾವು ಬಿಂದಿಗೆಗೆ ನೀರು ಹಾಕ್ಕೊಂಡಿದ್ದೀವಿ. ಈ ರೀತಿ ಕ್ಲೀನಾಗಿ ಕಾಣಿಸ್ತಾ ಇದೆ ನೋಡ್ಬೋದು. ಅದಾದಮೇಲೆ ನಾವು ಒಂದು ಸ್ವಲ್ಪ ಹೊತ್ತು ಏನೇನು ಬೇಕೋ ಅದೆಲ್ಲ ಪ್ರಿಪೇರ್ ಮಾಡ್ಕೊತಿದ್ವಿ. ಬಾಳೆಕಂದು ಅದೆಲ್ಲ ತಂದಿದ್ವಿ. ಅದನ್ನೆಲ್ಲ ಕ್ಲೀನಾಗಿ ದೇವ್ರಿಗೆ ಹಿಂದೆಗಡೆ ನಾವು ಟೇಬಲ್ ಹಾಕಿದ್ವಲ್ಲ, ಅದ್ರ ಹಿಂದೆಗಡೆ ಎಲ್ಲ ನೀಟಾಗಿ ಇಡ್ತಾಯಿದ್ದೀವಿ. ನೋಡ್ತಿರ್ಬೋದು, ತುಂಬ ಜನ ವರಮಹಾಲಕ್ಷ್ಮಿ ಹಬ್ಬ ಮಾಡೋಕ್ಕೆ ಬರಲ್ಲ ಅಂತಾರೆ. ಏನಿಲ್ಲ, ಆರಾಮಾಗಿ ಮಾಡ್ಕೋಬೋದು. ನಾವು ಮನೆಯಲ್ಲೇ ನಾವು ಹಿಂದೆಗಡೆ ಲಕ್ಷ್ಮಿ ಫೋಟೋ ಸಹ ಇಡ್ತೀವಿ. ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡ್ಬೇಕಾದ್ರೆ ಬರೀ ಮುಕ್ಕೊಳಕ್ಕೆ ಕೂರಿಸೋದಿಲ್ಲ, ಹಿಂದೆಗಡೆ ನಾವು ಲಕ್ಷ್ಮಿ ಇಟ್ಟು ಪೂಜೆ ಮಾಡೋದು ನಾವು. ಹಾಗೆ ವೈಭವ ಲಕ್ಷ್ಮಿದು ಏನಾದರೂ ಬುಕ್ ಇದ್ದರೂ ಅದು ಸಹ ನಾವು ಇಡ್ತೀವಿ. ನೋಡ್ತಿರ್ಬೋದು, ಆಮೇಲೆ ಈ ರೀತಿ ಎಲ್ಲ ಹಾಕಿದ್ದೀವಿ. ಒಂದೊಂದೇ ದೇವ್ರ ಮುಂದೆ ಏನೇನು ಇಡಬೇಕೋ ಅದನ್ನೆಲ್ಲ ತಂದು ಈಚೆ ಇಟ್ಕೊತಾ ಇದ್ವಿ. ನೋಡ್ತಿರ್ಬೋದು, ಇದು ನಾನೇ ರೆಡಿ ಮಾಡಿದ್ದು ಲಕ್ಷ್ಮಿಗೆ ಮುಖೋಡನ. ನನಗಂತೂ ತುಂಬ ಇಷ್ಟ ಈ ರೀತಿ ರೆಡಿ ಮಾಡೋದಕ್ಕೆ. ಅದಾದಮೇಲೆ ಈ ರೀತಿ ಹಣ್ಣುಗಳು ಅದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕಿ ಇಟ್ಟಿದ್ವಿ. ಲಕ್ಷ್ಮಿಗೆ ಇಡಬೇಕಂದ್ಬಿಟ್ಟು ಒಂದೊಂದೇ ಕ್ಲೀನಾಗಿ ಇಟ್ಕೊಳ್ಳೋಣ ಅಂತ ಎಲ್ಲ ಹಿಂದೆಗಡೆ ಇಡ್ತಾಯಿದ್ದೀವಿ. ಈ ರೀತಿ ನೋಡ್ತಿರ್ಬೋದು, ನಮ್ಮ ಸ್ವೀಟ್ ಆಗಿರ್ಬೋದು, ಆಮೇಲೆ ಇದು
ಫ್ರೂಟ್ಸ್ ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಪ್ರತಿಯೊಂದು ನಾವು ಯಾವುದು ಮಿಸ್ ಮಾಡಲ್ಲ ಹಬ್ಬಕ್ಕೆ. ತುಂಬ ಜಾಸ್ತಿ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಫುಡ್ ಆಗಿರ್ಬೋದು ಎಲ್ಲ ತಂದು ನಾವಿಡ್ತೀವಿ. ಯಾವುದೇ ರೀತಿ ದೇವರಿಗಂತೂ ಪೂಜೆ ಮಾಡೋಕ್ಕೆ ಯಾವ ರೀತಿಯೂ ಕಮ್ಮಿ ಮಾಡಲ್ಲ ನಾವು. ತುಂಬ ಚೆನ್ನಾಗಿರಬೇಕು ಅನ್ನೋದಕ್ಕೆ ಮಾಡ್ತೀವಿ. ಅದಾದಮೇಲೆ ದೇವ್ರ ಮನೆಯೂ ಸಹ ನಾವು ಈ ರೀತಿ ಎಲ್ಲ ಅಲಂಕಾರ ಮಾಡ್ಕೊಂಡಿದ್ದೀವಿ. ಈ ರೀತಿ ಪುಟ್ದಾಗಿ ಲಕ್ಷ್ಮಿ ಸಹ ನಾನು ರಂಗೋಲಿಯಲ್ಲಿ ಬರ್ತಿದ್ದೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತದು. ಈಗ ಸೀರಿಯಲ್ ಸೆಟ್ ಸಹ ಬಿಟ್ಟು ನೋಡ್ತಾ ಇದ್ದೀವಿ ಯಾವ ರೀತಿ ಕಾಣುತ್ತೆ ಅಂತ ನೋಡ್ತಿರ್ಬೋದು. ನಾನು ನೆಕ್ಸ್ಟು ದೇವ್ರ ಮನೆಗೆ ಹೋಗಿ ಅಲ್ಲೆಲ್ಲ ನಾವು ವೆಂಕಟೇಶ್ವರ ಸ್ವಾಮಿಗೆ ನಾವು ಚಿಲ್ಲರೆ ಕಾಸು ಕುಡಿಕಿರ್ತೀವಿ. ನಮ್ಮ ಮನೆ ಕಡೆ ಆ ರೀತಿ ಬರುತ್ತೆ. ಅದನ್ನು ನಾವೆಲ್ಲ ಹಾಕಿ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ. ಅದನ್ನು ಸಹ ಹಾಕಿ ಎಲ್ಲ ಇಟ್ಟಿದ್ದೀವಿ ನೋಡ್ತಿರ್ಬೋದು. ದೇವ್ರನ್ನೂ ಸಹ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ದೇವ್ರ ಮನೆ ಕಂಪ್ಲೀಟ್ಲಿ ರೆಡಿಯಾಗಿದೆ. ಈ ರೀತಿ ಆದಮೇಲೆ ನಾವು ನೆಕ್ಸ್ಟು ಲಕ್ಷ್ಮಿಗೆ ನಮ್ಮ ಮನೇಲಿ ದೀಪ ಫಸ್ಟು ದೇವ್ರಿಗೆ ಹಚ್ಚಿದ್ಮೇಲೆ ಇಲ್ಲಿ ಹಚ್ಚೋದು. ಈ ರೀತಿ ಹಚ್ಚಿ ಮುಕ್ಕೋಡ ಎಲ್ಲ ಇಟ್ಟಿದ್ದೀವಿ ನೋಡ್ತಿರ್ಬೋದು. ತುಂಬ ಅಂದರೆ ತುಂಬ ಲಕ್ಷಣವಾಗಿ ಕಾಣಿಸ್ತಿದ್ದಾರೆ ಲಕ್ಷ್ಮಿ. ಆ್ಯಂಡ್ ನನಗಂತೂ ಲಕ್ಷ್ಮಿ ಅಂದರೆ ತುಂಬಾ ಇಷ್ಟ. ಈ ರೀತಿ ಕಮಲ ಹೂವು ಎಲ್ಲ ಇಟ್ಟು ನಾವು ಒಂದೇ ಹೂನಾರ ಹಾಕಿದ್ದೀವಿ. ತುಂಬ ಅಂದರೆ ತುಂಬ ಲಕ್ಷಣವಾಗಿ ಕಾಣಿಸ್ತಿತ್ತು. ಮನೆ ಮುಂದೆಲ್ಲ ರಂಗೋಲಿ ಬಿಟ್ಟು ಈ ರೀತಿ ತೋರಣ ಎಲ್ಲ ಕಟ್ಟಿ ಈ ರೀತಿ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ವಿ. ತುಂಬ ಅಂದರೆ ತುಂಬ ನನಗಂತೂ ತುಂಬ ಇಷ್ಟ ಆವಾಗಲೇ ಹೇಳ್ದಂಗೆ. ಆ್ಯಂಡ್ ನೋಡ್ತಾ ಇರ್ಬೋದು ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಯಾವ ರೀತಿ ಮಾಡಿದ್ದೀರಾ ನೀವು ಅಂತಲೂ ಕಮೆಂಟ್ ಬಾಕ್ಸಲ್ಲಿ ಸಹ ಕಮೆಂಟ್ ಮಾಡ್ಬೋದು. ಆ್ಯಂಡ್ ನೀವು ಮಾಡಿಲ್ಲ ಅಂದರೆ ಪರವಾಗಿಲ್ಲ, ಅದನ್ನು ರೂಢಿ ಮಾಡ್ಕೊಳ್ಳೋರು ಮಾಡ್ಕೋಬೋದು. ಆ್ಯಂಡ್ ನಾವು ದೇವ್ರಿಗೆ ಸಹ ಪೂಜೆ ಮಾಡಿದ್ವಿ. ದೇವ್ರ ಮನೆಯಲ್ಲಿ ದೇವರಿಗೂ ಸಹ ಪೂಜೆ ಮಾಡ್ತಾಯಿದ್ದೀವಿ. ಎಲ್ಲ ಪೂಜೆ ಆದಮೇಲೆ ನಾವು ಈ ರೀತಿ ವರಮಹಾಲಕ್ಷ್ಮಿಗೆ ಸಂಜೆ ಆಯಿತು. ಈ ರೀತಿ ಸಂಜೆ ಟೈಮಲ್ಲಿ ನಮ್ಮಮ್ಮ ಏನು ಮಾಡ್ತಿದ್ದಾರೆ, ಒಬ್ಬೊಬ್ರು 3 ದಿನ ಕುಂಡಿಸ್ತಾರೆ, ಒಬ್ಬೊಬ್ರು 1 ದಿನ ಕುಂಡಿಸ್ತಾರೆ. ನಾವು 3 ದಿನ ಸಹ ಕುಂಡಿಸಿದ್ದೀವಿ. ಆದರೆ ಈ ವರ್ಷ ಒಂದೇ ದಿನ ಸಾಕು ಅಂತ ಸುಮ್ಮನೆ ಆದ್ವಿ. ಒಂದಿನ ಕೂರಿಸಿ ಸುಮ್ಮನೆ ಬಿಟ್ಬಿಟ್ವಿ. ಅದಾದಮೇಲೆ ನಮ್ಮ ಮಮ್ಮಿ ಸಂಜೆ ಆಗಿದ ತಕ್ಷಣವೇ ಜನಗಳನ್ನ ಕರೆದು ಅರಿಶಿನ ಕುಂಕುಮ ಕೊಡಬೇಕಾಗುತ್ತೆ. ಅದಕ್ಕೆ ಒಂದು 20 ಜನ ಬಂದಿದ್ದರು ನಮ್ಮ ಮನೆಗೆ. ಒಂದು 20-30 ಜನ ಬಂದಿದ್ದರು ಅಂದ್ಕೊತೀನಿ. ಈ ರೀತಿ ಕ್ಲೀನಾಗಿ ನಾವೆಲ್ಲ ಪೂಜೆ ಎಲ್ಲ ಮಾಡಿ ಬೆಳಗ್ಗೆ ಸಂಜೆ ಪೂರ್ತಿ ಪೂಜೆ ಅವತ್ತಿನ ದಿನ ನಮ್ಮ ಮನೆಯಲ್ಲಿ. ನಮ್ಮ ಮಮ್ಮಿ ಫಸ್ಟು ದೇವ್ರ ಮನೆಗೆ ಹೋಗಿ ಪೂಜೆ ಮಾಡ್ತಿದ್ದಾರೆ. ಈ ರೀತಿ ಎಲ್ಲ ಪೂಜೆ ಮಾಡಾದಮೇಲೆ ನಾವು ನಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನು ನಾವು ಲಕ್ಷ್ಮಿ ಮುಂದೆ ಹೇಳ್ಕೊಂಡು ನಮಗೆ ಒಟ್ನಲ್ಲಿ ನನಗಂದರೆ ನಮಗೆ ನಂಬಿಕೆ ಇದೆ, ನಮ್ಗೆ ಲಕ್ಷ್ಮೀ ದೇವರು ಕೈ ಹಿಡ್ದಿದ್ದಾರೆ ಯಾವತ್ತೇ ಆಗಲಿ. ಏನಾದರೂ ಒಂದು ಒಳ್ಳೇದು ಮಾಡೇ ಮಾಡಿದ್ದಾರೆ. ಅದಕ್ಕೆ ನಾವು ಈ ಪೂಜೆ ಮಾತ್ರ ಯಾವತ್ತೂ ತಪ್ಪಿಸ್ಕೊಳ್ಳಲ್ಲ, ಮಾಡೇ ಮಾಡ್ತೀವಿ. ಅದಕ್ಕೆ ಸುಮಾರು ಒಂದು 18-19 ವರ್ಷದಿಂದ ನಾವು ಲಕ್ಷ್ಮಿ ಕೂರಿಸ್ತಾ ಇದ್ದೀವಿ. ಇನ್ನು ನಾವು ಈ ರೀತಿ ದೇವ್ರ ಮನೆಗೆ ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ಎಲೆ ಅಡಿಕೆ ತಾಂಬೂಲ ಎಲ್ಲ ನಾವು ಇವ್ರಿಗೆ ಕೊಡಬೇಕಲ್ಲ ಬಂದವ್ರಿಗೆ. ಅವರಿಗೆ ₹1 ಕಾಯಿನು, ಎಲೆ ಅಡಿಕೆ, ಬಾಳೆಹಣ್ಣು, ಸೇಬು ಎಲ್ಲ ಇಟ್ಟು ಕೊಡ್ತಾಯಿದ್ದೀವಿ. ಜಾಗಿದ ಪೀಸು ಎಲ್ಲ ಇಟ್ಟು ಕೊಡ್ತಾರೆ. ಈ ರೀತಿ ನಾವು ಅರಿಶಿನ ಕುಂಕುಮ ಹೂವು ಎಲ್ಲ ಕೊಟ್ಟು ಇಡ್ತಾಯಿದ್ದೀವಿ. ಪ್ರತಿಯೊಬ್ಬರಿಗೂ ಬಂದವರಿಗೆ ಈ ರೀತಿ ನಾವು ಕೊಟ್ಟೇ ಕೊಡ್ತೀವಿ. ನೋಡ್ತಿರ್ಬೋದು ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ರೀತಿ ನಾವು ಅರಿಶಿನ ಕುಂಕುಮ ಕೊಟ್ಟು ಎಲೆ ಅಡಿಕೆ ಈ ಥರದ್ದೆಲ್ಲ ಕೊಟ್ಟು ಬಳೆ ಎಲ್ಲ ಕೊಟ್ಟು ಇದು ಮಾಡ್ತೀವಿ. ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಸಂಜೆ ಆಯಿತು ಅಂದ್ಬಿಟ್ಟು. ಅವತ್ತು ತುಂಬ ಅಂದರೆ ತುಂಬ ಮಳೆ ಬರ್ತಿತ್ತು. ಆದ್ರೂ ಪರವಾಗಿಲ್ಲ, ಜನ ಬಂದರು. ಮಳೆ ಅಂದ್ಬಿಟ್ಟು ಎಲ್ಲಿ ಬರಲ್ವೋ ಅಂತ ಅಂದ್ಕೊಂಡಿದ್ವಿ. ನಾವು ಎಲ್ಲಿ ಹೋಗೋದಕ್ಕಾಗಲ್ವೋ ಅಂದ್ಕೊಂಡ್ವಿ. ತುಂಬ ಮಳೆ ಬಂತು. ಅದಾದಮೇಲೆ ನಮ್ಮಮ್ಮ ಹೋಗಿ ಒಬ್ಬೊಬ್ರ ಮನೆಗೆ ಹೋಗಿ ಅರಿಶಿನ ಕುಂಕುಮ ತೊಗೊಂಡು ನಾನು ಮನೆಯಲ್ಲೇ ಇದ್ದು ಎಲ್ರಿಗೂ ಕೊಡ್ತಾಯಿದ್ದೆ. ಈ ರೀತಿ ಎಲ್ಲ ಇಟ್ಟಮೇಲೆ ಪೂಜೆ ಮಾಡ್ತಾಯಿದ್ದಾರೆ ನೋಡಿ. ಸಂಜೆ ಆಯಿತು ಅಂದ್ಬಿಟ್ಟು ಅದಕ್ಕೂ ಸೇರಿಸಿ ಪೂಜೆ ಮಾಡ್ತಾಯಿದ್ದಾರೆ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ. ಈ ರೀತಿ ಎಲ್ಲ ಪೂಜೆ ಎಲ್ಲ ಮಾಡಾದಮೇಲೆ ಅವ್ರ ಮನಸ್ಸಲ್ಲಿ ಏನಿದೆಯೋ ಅದೆಲ್ಲ ಹೇಳ್ಕೊತಿದ್ರು. ಅಂದರೆ ಏನಂದರೆ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಅಂತ ಅಲ್ಲ, ಪ್ರತಿಯೊಂದು ಹಬ್ಬನೂ ಚೆನ್ನಾಗೇ ಮಾಡ್ತೀವಿ. ಆದರೆ ನನಗೆ ಪರ್ಸ್ನಲಿ ನನ್ನ ಮನೆ ದೇವರು ಅಂತಲೇ ನಾನು ತಿಳ್ಕೊಂಬಿಟ್ಟಿದ್ದೀನಿ. ಅಷ್ಟು ಇಷ್ಟ ಈ ದೇವರು. ಈ ರೀತಿ ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ ನೋಡ್ತಿರ್ಬೋದು. ಅದಾದಮೇಲೆ ನಾವು ಜನಗಳನ್ನ ಕರೆದು ಬಂದವರಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ನಾವು ಅವ್ರ ಆಶೀರ್ವಾದ ತೊಗೋತೀವಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಎಲ್ರಿಗೂ ಮಹಾಲಕ್ಷ್ಮಿ ಕೃಪೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದಗಳು. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.